ಮಿತ್ರರೇ ನಮಸ್ಕಾರ. ಮಿತ್ರರೇ, ಬಹಳ ಸಮಯದಿಂದ ಕಾಡ್ತಾ ಇದ್ದಂತಹ ಒಂದು $1 ಮಿಲಿಯನ್ ಪ್ರಶ್ನೆಗೆ ಇವತ್ತು ಉತ್ತರ ಸಿಕ್ಕಿದೆ. ಆ ಪ್ರಶ್ನೆ ಏನು ಕೇಳಿದ್ರೆ, ಭಾರತ ಮತ್ತು ಅಮೆರಿಕದ ನಡುವೆ ಟ್ರೇಡ್ ಡೀಲ್ ಯಾಕೋಸ್ಕರವಾಗಿ ಮುರಿದು ಬಿತ್ತು? ಭಾರತದ ಮೇಲೆ ಟ್ರಂಪ್ ಅಷ್ಟೊಂದು ಕೋಪಗೊಳ್ಳೋದಕ್ಕೆ ಏನು ಕಾರಣ? ಈ 50% ಟ್ಯಾರಿಫ್ ಹಿಂದಿನ ರಹಸ್ಯ ಏನು? ಇದೆಲ್ಲವುದು ಭಾರತೀಯರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇತ್ತು. ಕೇವಲ ಭಾರತೀಯರು ಮಾತ್ರ ಅಲ್ಲ, ವಿಶ್ವಮಟ್ಟದಲ್ಲಿ ಇದೊಂದು ಪ್ರಶ್ನೆಯಾಗಿತ್ತು. ಯಾಕೆಂತಂದರೆ ಟ್ರಂಪ್ ಮತ್ತು ಭಾರತದ ನಡುವೆ ಅಂತಹ ಸ್ನೇಹ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಟ್ರಂಪ್ ನನ್ನ ಆಪ್ತ ಸ್ನೇಹಿತ ಅಂತ ಹೇಳ್ಕೊಳ್ತಾ ಇದ್ರು. ಇಷ್ಟಾದರೂ ಸಹ ಯಾಕೋಸ್ಕರವಾಗಿ ಈ ಟ್ರೇಡ್ ಡೀಲ್ ನಡೀಲಿಲ್ಲ ಅಂತ ಎಲ್ಲರಿಗೂ ಸಹ ಪ್ರಶ್ನೆ ಕಾಡ್ತಾ ಇತ್ತು. ಇವತ್ತು ಮಿತ್ರರೇ, ಅಮೆರಿಕದ ಟ್ರಂಪ್ ಸೆಕ್ರೆಟರಿನೇ ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಏನಾಯಿತು? ನರೇಂದ್ರ ಮೋದಿ ಅವರು ಯಾವ ರೀತಿಯಾಗಿ ಟ್ರಂಪ್ಗೆ ಸೆಡ್ ಹೊಡೆದ್ರು, ಟ್ರಂಪ್ ಸಿಟ್ಟಾಗೋದಕ್ಕೆ ಏನು ಕಾರಣ, ಎಲ್ಲದನ್ನು ಕುಲ್ಲಂ ರಿವೀಲ್ ಮಾಡಿದ್ದಾರೆ. ಈ ವಿಷಯ ಬಹಿರಂಗ ಆಗ್ತಿದ್ದ ಹಾಗೆ ಪೇಚಿಗೆ ಸಿಕ್ಕಾಕೊಂಡಿದ್ದು ಮಾತ್ರ ರಾಹುಲ್ ಗಾಂಧಿ. ಯಾಕೆ ಕೇಳಿದ್ರೆ, ರಾಹುಲ್ ಗಾಂಧಿ ಅವರು ಇಡೀ ದೇಶದಲ್ಲಿ ನರೇಂದರ್ ಸರೆಂಡರ್ ಅನ್ನುವಂಥ ಒಂದು ನರೇಟಿವ್ ಬಿಲ್ಡ್ ಮಾಡೋದಕ್ಕೆ ಯತ್ನ ಮಾಡ್ತಾ ಇದ್ರು. ಟ್ರಂಪ್ ಕೊಟ್ಟಂತಹ ಪ್ರತಿ ಸ್ಟೇಟ್ಮೆಂಟ್ಗೂ ಕೂಡ ನರೇಂದ್ರ ಮೋದಿ ಅವರನ್ನ ಕಾಲೆಳಿತಾ ಇದ್ರು. ಆದರೆ ಈಗ ಟ್ರಂಪ್ ಸಚಿವರೇ ಒಂದು ಸ್ಫೋಟಕವಾದಂತಹ ಸುದ್ದಿಯನ್ನ ಹೊರಗಿಡವಿದ್ದಾರೆ. ಇದರ ಜೊತೆಗೆ ಭಾರತಕ್ಕೆ ಅಮೆರಿಕ ಇನ್ನೊಂದು ಶಾಕ್ ಅನ್ನು ಕೊಟ್ಟಿದೆ. ಭಾರತವೇ ರೂಪಿಸಿದ್ದಂತಹ ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ಕೂಟದಿಂದ ಅಮೆರಿಕ ಎಕ್ಸಿಟ್ ಆಗಿದೆ. ಕೇವಲ ಎಕ್ಸಿಟ್ ಮಾತ್ರ ಆಗಿಲ್ಲ, ಅವರು ಅದರ ಬಗ್ಗೆ ಕೆಟ್ಟದಾಗಿ ಕಾಮೆಂಟ್ ಹಾಕಿದ್ದಾರೆ. ಈ ಎಲ್ಲ ವಿಚಾರಗಳ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಸದ್ಯ ಭಾರತ ದೇಶದ ರಾಜಕಾರಣದಲ್ಲಿ ವಿಪಕ್ಷಗಳಿಗೆ ದೊಡ್ಡ ಟೂಲ್ ಏನಾದರೂ ಇದ್ರೆ ಅದು ಟ್ರಂಪ್ ಕೊಡುವಂತಹ ಪ್ರತಿಯೊಂದು ಸ್ಟೇಟ್ಮೆಂಟನ್ನು ಕೂಡ ಭಾರತದಲ್ಲಿ ರಾಜಕೀಯಗೊಳಿಸಲಾಗತ್ತೆ. ಆಡಳಿತದಲ್ಲಿರುವಂತಹ ಸರ್ಕಾರ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಕಾಲೆಳೆಯೋದಕ್ಕೋಸ್ಕರವಾಗಿ ಕಾಂಗ್ರೆಸ್ ಇದನ್ನು ಬಳಸ್ಕೊಳ್ಳುತ್ತೆ. ಅದು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧದ ಸಂದರ್ಭ ಇರಬಹುದು. ಅದಾದ ಬಳಿಕ ಇವರು ನರೇಂದರ್ ಸರೆಂಡರ್ ಅನ್ನುವಂತಹ ಅಭಿಯಾನ ಮಾಡಿದ್ದಿರಬಹುದು. ಮೊನ್ನೆ ಟ್ರಂಪ್ ಒಂದು ಸ್ಟೇಟ್ಮೆಂಟ್ ಕೊಟ್ರಲ್ಲ, ಮೋದಿ ನನ್ನನ್ನು ಖುಷಿಪಡಿಸಬೇಕು, ಇಲ್ಲದೆ ಹೋದಲ್ಲಿ ಇನ್ನಷ್ಟು ಟ್ಯಾರಿಫ್ ಅನ್ನು ಹೇರ್ತೀನಿ ಅಂತ ಧಮಕಿ ಹಾಕಿದ್ರಲ್ಲ, ಆ ವಿಚಾರದಲ್ಲೂ ಕೂಡ ನರೇಂದ್ರ ಮೋದಿ ಅವರ ಕಾಲೆಳೆಯುವಂತಹ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡಿತು. ಅದಾದ ಮೇಲೆ ನರೇಂದ್ರ ಮೋದಿ ಅವರು ಹೋಗಿ ಟ್ರಂಪ್ ಅವರ ಬಳಿಯಲ್ಲಿ, ಸರ್ ನಾನು ನಿಮ್ಮನ್ನ ಭೇಟಿಯಾಗಬಹುದಾ ಅಂತ ಕೇಳಿಬಿಟ್ರು. ಹೀಗಂತ ಟ್ರಂಪ್ ಹೇಳಿದ್ರಲ್ಲ, ಆ ವಿಚಾರವೂ ಕೂಡ ಭಾರತದಲ್ಲಿ ರಾಜಕೀಯಕ್ಕೆ ಕಾರಣ ಆಗಿತ್ತು. ಅಂದರೆ ವಿಪಕ್ಷಗಳು ನರೇಂದ್ರ ಮೋದಿ ಅವರು ಟ್ರಂಪ್ಗೆ ಸರೆಂಡರ್ ಆಗಿಬಿಟ್ಟಿದ್ದಾರೆ. ಟ್ರಂಪ್ ಏನು ಹೇಳ್ತಾರೋ ಅದನ್ನು ನರೇಂದ್ರ ಮೋದಿ ಅವರು ಕೇಳ್ತಾರೆ. ದೇಶದ ಹಿತಾಸಕ್ತಿಯನ್ನ ಟ್ರಂಪ್ ಮುಂದೆ ಅಡ ಇಟ್ಟಿದ್ದಾರೆ. ಈ ರೀತಿಯಾಗಿ ಬಿಂಬಿಸೋದಕ್ಕೆ ಹಗಲು ರಾತ್ರಿ ಪ್ರಯತ್ನ ಪಟ್ಟಿದ್ದಾವೆ. ರಾಹುಲ್ ಗಾಂಧಿ ಅವರಂತೂ ನನಗೊಂದು ಈಸಿ ಸಬ್ಜೆಕ್ಟ್ ಸಿಕ್ತು ಅಂತ ಹೇಳಿ ನರೇಂದ್ರ ಮೋದಿ ಅವರ ಮೇಲೆ ಅಟ್ಯಾಕ್ ಮಾಡಿದ್ದು. ಆದರೆ ಈಗ ಸತ್ಯವನ್ನ ಅಮೆರಿಕದ ಸರ್ಕಾರವೇ ಒಪ್ಪಿಕೊಂಡಿದೆ. ಏನಾಗಿದೆ? ನರೇಂದ್ರ ಮೋದಿ ಅವರು ಹೇಗೆ ಅಮೆರಿಕಾಗೆ ಕೋಆಪರೇಟ್ ಮಾಡಿಲ್ಲ, ಯಾವ ರೀತಿಯಾಗಿ ಭಾರತದ ಹಿತದ ಹೆಸರಿನಲ್ಲಿ ನರೇಂದ್ರ ಮೋದಿ ಅವರು ಟ್ರಂಪ್ ಅವರಿಗೆ ಸೆಡ್ ಹೊಡೆದ್ರು. ಇದನ್ನ ಟ್ರಂಪ್ ಅವರ ಕ್ಲೋಸ್ ಅಲೈ, ಜೊತೆಗೆ ಟ್ರಂಪ್ ಸರ್ಕಾರದಲ್ಲಿ ಇಂಪಾರ್ಟೆಂಟ್ ರೋಲ್ ನಿಭಾಯಿಸುವಂತಹ ಕಾಮರ್ಸ್ ಸೆಕ್ರೆಟರಿಯೇ ಈಗ ಬಹಿರಂಗಪಡಿಸಿದ್ದಾರೆ. ಅಮೆರಿಕದ ಟ್ರಂಪ್ ಸರ್ಕಾರದ ಕಾಮರ್ಸ್ ಸೆಕ್ರೆಟರಿ ಇದಾರಲ್ಲ, ಹಾವರ್ಡ್ ಲುಟ್ನಿಕ್, ಇವರು ರೀಸೆಂಟ್ ಆಗಿ ಆಲ್ ಇನ್ ಒನ್ ಅನ್ನುವಂತಹ ಪಾಡ್ಕಾಸ್ಟ್ನಲ್ಲಿ ಮಾತನಾಡಿದ್ದಾರೆ. ಸರಿಸುಮಾರು 1 ಗಂಟೆ 27 ನಿಮಿಷ ಇರುವಂತಹ ಪಾಡ್ಕಾಸ್ಟ್. ಅದರಲ್ಲಿ ಕೇವಲ 30 ಸೆಕೆಂಡ್ನ ಒಂದು ವಿಚಾರ ಮಾತ್ರ ಇವತ್ತು ಭಾರತದಾದ್ಯಂತ ಸದ್ದು ಮಾಡ್ತಾ ಇದೆ. ಯಾಕೆ ಕೇಳಿದ್ರೆ, ಎಲ್ಲರಿಗೂ ಇದ್ದಂತಹ ಒಂದು ಪ್ರಶ್ನೆ, ಭಾರತ ಮತ್ತು ಅಮೆರಿಕದ ನಡುವೆ ಟ್ರೇಡ್ ಡೀಲ್ ಮುರಿದು ಬೀಳೋದಕ್ಕೆ ಕಾರಣ ಏನು ಅಂತ. ಅದಕ್ಕೆ ಹಾವರ್ಡ್ ಲುಟ್ನಿಕ್ ನೇರವಾಗಿ ಉತ್ತರ ಕೊಟ್ಟಿದ್ದಾರೆ. ಅವ್ರು ಹೇಳಿರೋದನ್ನ ಯಥಾವತ್ತಾಗಿ ಕನ್ನಡದಲ್ಲಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಹಾವರ್ಡ್ ಲುಟ್ನಿಕ್ ಹೇಳಿದ್ದಾರೆ, ಟ್ರಂಪ್ ಅವರು ಆರಂಭಿಕ ಹಂತದಲ್ಲಿ ಟ್ರೇಡ್ ಡೀಲ್ ಮಾಡಿಕೊಳ್ಳೋದಕ್ಕೆ ಬಯಸಿರುವಂತಹ ದೇಶಗಳ ಪಟ್ಟಿಯಲ್ಲಿ ಭಾರತಕ್ಕೂ ಕೂಡ ಸ್ಥಾನ ಇತ್ತು. UK ಬಳಿಕ ಭಾರತದ ಜೊತೆಗೆ ಟ್ರೇಡ್ ಡೀಲ್ ಮಾಡಿಕೊಳ್ಳೋದಕ್ಕೆ ಟ್ರಂಪ್ ಅವರು ಬಯಸಿದ್ರು. ಇದಕ್ಕೋಸ್ಕರವಾಗಿ ಟ್ರಂಪ್ ಅವರು ಭಾರತಕ್ಕೆ 3 ಫ್ರೈಡೆ ಡೆಡ್ ಲೈನ್ ಅನ್ನು ಕೊಡಲಾಗಿತ್ತು. ಇಲ್ಲಿ 3 ಫ್ರೈಡೆ ಅಂತಂದ್ರೆ 3 ವಾರಗಳ ಕಾಲಾವಕಾಶ. ಅದನ್ನೇ ಹಾವರ್ಡ್ ಲುಟ್ನಿಕ್ ಹೇಳ್ತಾ ಇದ್ದಾರೆ. ಭಾರತಕ್ಕೆ 3 ವಾರಗಳ ಕಾಲಾವಕಾಶವನ್ನು ಕೊಡಲಾಗಿತ್ತು. ಆದರೆ ಅಂತಿಮ ದಿನ ಬಂದರೂ ಕೂಡ ನರೇಂದ್ರ ಮೋದಿ ಅವರು ಟ್ರಂಪ್ ಅವರಿಗೆ ಕರೆ ಮಾಡಿಲ್ಲ. ಉಳಿದಂತೆ ಇತರ ದೇಶದ ನಾಯಕರು ಟ್ರಂಪ್ ಅವರಿಗೆ ಮೇಲಿಂದ ಮೇಲೆ ಕರೆ ಮಾಡಿಬಿಟ್ಟು ಡೀಲನ್ನು ಫೈನಲ್ ಮಾಡಿಕೊಂಡ್ರು. ಆದರೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತ್ರ ಟ್ರಂಪ್ ಅವರಿಗೆ ಕರೆ ಮಾಡಿಲ್ಲ. ಇಲ್ಲಿ ಹೆಡ್ ಆಫ್ ದ ಸ್ಟೇಟ್ ನಡುವೆಯೇ ನೆಗೋಸಿಯೇಷನ್ ಆಗಬೇಕು ಅಂತ ನಾವು ಬಯಸಿದ್ವಿ ಅನ್ನೋದನ್ನ ಹಾವರ್ಡ್ ಲುಟ್ನಿಕ್ ಬಹಿರಂಗಪಡಿಸಿದ್ದಾನೆ. ಜೊತೆಗೆ ಮಿತ್ರರೇ, ನರೇಂದ್ರ ಮೋದಿ ಅವರು ಕರೆ ಮಾಡಿಲ್ಲ ಅನ್ನೋದನ್ನ ಒತ್ತಿ ಹೇಳಿದ್ದಾನೆ. ಮಿತ್ರರೇ, ನೀವು ನನ್ನ ವಿಡಿಯೋಗಳನ್ನು ಫಾಲೋ ಮಾಡ್ತಾ ಇದ್ರೆ ನಿಮಗೆ ಈ ವಿಚಾರ ಗೊತ್ತಿರುತ್ತೆ. ಈ ವಿಷಯವನ್ನ ನಾನು ಅವತ್ತೇ ಹೇಳಿದ್ದೆ. ಇದು ಈಗೋ ಕ್ಲಾಶ್ನಿಂದಾಗಿಯೇ ಭಾರತ ಮತ್ತು ಅಮೆರಿಕದ ನಡುವೆ ಟ್ರೇಡ್ ಡೀಲ್ ಆಗ್ತಾ ಇಲ್ಲ. ಟ್ರಂಪ್ ನರೇಂದ್ರ ಮೋದಿಯಿಂದ ಜಿ ಹುಜೂರ್ ಅನ್ನೋದಷ್ಟನ್ನೇ ಬಯಸ್ತಾ ಇದ್ದಾರೆ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಮೋದಿ ಅವರಿಂದ ಟ್ರಂಪ್ಗೆ ಈಗೋ ಹರ್ಟ್ ಆಗಿದೆ ಅನ್ನೋ ವಿಚಾರವನ್ನ ಕೂಡ ನಿಮಗೆ ತಿಳಿಸಿದ್ದೆ. ಈಗ ಅಮೆರಿಕದ ಕಾಮರ್ಸ್ ಸೆಕ್ರೆಟರಿ ಹೇಳ್ತಾ ಇದ್ದಾರೆ, ನರೇಂದ್ರ ಮೋದಿ ಅವರು ಕರೆ ಮಾಡಿಲ್ಲ, ಅದಕ್ಕೋಸ್ಕರವಾಗಿ ಭಾರತ ಮತ್ತು ಅಮೆರಿಕದ ನಡುವೆ ಟ್ರೇಡ್ ಡೀಲ್ ಫೈನಲ್ ಆಗಿಲ್ಲ. ನಾವು 50% ಟ್ಯಾರಿಫ್ ಹಾಕೋದಕ್ಕೂ ಕೂಡ ಇದೇ ಕಾರಣ ಅನ್ನೋದನ್ನ ಓಪನ್ ಆಗಿ ಪಾಡ್ಕಾಸ್ಟ್ನಲ್ಲಿ ಒಪ್ಕೊಂಡಿದ್ದಾರೆ.
ಅಲ್ಲಿಗೆ ರಾಹುಲ್ ಗಾಂಧಿ ಮತ್ತು ಅವರ ಟೀಮ್ ಇಡೀ ದೇಶದಲ್ಲಿ ನರೇಟಿವ್ ಬಿಲ್ಡ್ ಮಾಡ್ತಾ ಇತ್ತಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೆರಿಕದ ಟ್ರಂಪ್ಗೆ ಸರೆಂಡರ್ ಆಗಿಬಿಟ್ಟಿದ್ದಾರೆ, ಅಮೆರಿಕ ಏನು ಹೇಳುತ್ತೋ ಅದನ್ನು ಮೋದಿ ಕೇಳ್ತಾರೆ, ಹೀಗೆಲ್ಲ ಭಾರತದಲ್ಲಿ ಹೇಳ್ಕೊಂಡು ಓಡಾಡ್ತಾ ಇದ್ರಲ್ಲ. ಪ್ರತಿನಿತ್ಯವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಟ್ವೀಟ್ ಮಾಡಿ ಹೇಳ್ತಾ ಇದ್ರಲ್ಲ. ಈಗ ಇವರ ನರೇಟಿವ್ ಬಿಲ್ಡಿಂಗ್ ಪ್ರೋಗ್ರಾಮ್ಗೆ ಟ್ರಂಪ್ ಅವರೇ ಅಣುಬಾಂಬ್ ಹಾಕ್ಬಿಟ್ರಲ್ಲ. ಇಡೀ ದೇಶಕ್ಕೆ ಗೊತ್ತಾಯಿತು ತಾನೆ, ಭಾರತ ತಲೆ ಬಗ್ಗಿಸ್ತಾ ಇಲ್ಲ, ಭಾರತ ಸೆಟೆದು ನಿಂತಿದೆ. ಹೀಗಾಗಿ ಅಮೆರಿಕದವರು ಇಗೋ ಹರ್ಟಾಗಿ ಭಾರತವನ್ನು ಬಗ್ಗಿಸೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ ಅಂತ. ಮಿತ್ರರೇ, ಭಾರತ ಸರ್ಕಾರ ಇಂತಹ ಸ್ಟ್ಯಾಂಡನ್ನು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ನಾವು ಸರ್ಕಾರದ ಪರವಾಗಿ ನಿಂತ್ಕೊಳ್ಬೇಕಾ ಅಥವಾ ಟ್ರಂಪ್ ಅವರನ್ನು ಬೆಂಬಲಿಸಿ ಭಾರತದಲ್ಲಿ ಇಲ್ಲ ಸಲ್ಲದ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ ಸರ್ಕಾರದ ಮೇಲೆ ಒತ್ತಡ ಕ್ರಿಯೇಟ್ ಮಾಡಬೇಕಾ? ಪ್ರಧಾನಿಯವರನ್ನು ಕಾಲೆಳೆಯೋದಕ್ಕೆ, ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಟೀಕೆ ಮಾಡೋದಕ್ಕೆ ನಿಮಗೆ 10 ವಿಷಯಗಳಿದ್ದಾವೆ. ದೇಶದಲ್ಲಿ ಹಾಸಿ ಹೊದೆಯುವಷ್ಟು ಸಮಸ್ಯೆಗಳಿದ್ದಾವೆ. ಅದೆಲ್ಲ ವಿಚಾರದಲ್ಲಿ ನೀವು ಪ್ರಧಾನಿಯನ್ನು ಟೀಕೆ ಮಾಡಿ, ಯಾರೂ ಕೂಡ ಬೇಡ ಅನ್ನೋದಿಲ್ಲ. ಆದರೆ ಇಲ್ಲಿ ಟ್ರಂಪ್ ಮತ್ತು ಭಾರತದ ನಡುವೆ ನಡೀತಾ ಇರುವಂಥ ವಾರ್ ಇದು. ಆ ಮನುಷ್ಯ ಭಾರತವನ್ನು ತನ್ನ ತಾಳಕ್ಕೆ ತಕ್ಕ ಹಾಗೆ ಕುಣಿಯುವ ಹಾಗೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ನಾವು ಸರ್ಕಾರವನ್ನು ಟೀಕಿಸ್ತಾ ಸರ್ಕಾರದ ಮೇಲೆ ಒತ್ತಡ ಹೇರಿದ್ದೆ ಆದರೆ ಈ ದೇಶದ ದುರಂತ ಏನು ಗೊತ್ತಾ? ಎಲ್ಲ ರಾಜಕೀಯ ಪಕ್ಷಗಳಿಗೂ ಕೂಡ ಸ್ವಂತ ಹಿತಾಸಕ್ತಿ ಮುಖ್ಯವೇ ಹೊರತು ದೇಶದ ಹಿತ ಯಾವತ್ತೂ ಕೂಡ ಮುಖ್ಯ ಆಗೋದಿಲ್ಲ. ಬಿಡಿ, ಆ ವಿಚಾರ ಹಾಗಿರಲಿ, ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ಮಿತ್ರರೇ, ಟ್ರಂಪ್ ಅವರಿಂದ ನರೇಂದ್ರ ಮೋದಿ ಅವರು ಯಾಕೋಸ್ಕರವಾಗಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ, ಯಾಕೆ ಕರೆ ಮಾಡಿಲ್ಲ, ಇದ್ರ ಬಗ್ಗೆ ನಾನು ಚಿಕ್ಕದಾಗಿ ನಿಮಗೆ ಹೇಳಬೇಕು. ಹಿಂದೆಯೂ ಕೂಡ ನಿಮಗೊಮ್ಮೆ ಹೇಳಿದ್ದೆ. ಇದಕ್ಕೆ ಮುಖ್ಯವಾಗಿ ಒಂದು ಕಾರಣ ಇದೆ. ಅದೇನು ಕೇಳಿದ್ರೆ, ಟ್ರಂಪ್ ಅವರ ಸುಳ್ಳು ಹೇಳುವಂಥ ಸ್ವಭಾವ. ಇದೇ ಕಾರಣದಿಂದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ರಂಪ್ ಅನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ. ಟ್ರಂಪ್ ಹಾಜರಾಗ್ತಿರುವಂತಹ ಯಾವುದೇ ಸಭೆಯಲ್ಲೂ ಕೂಡ ಮೋದಿ ಭಾಗಿಯಾಗ್ತಾ ಇಲ್ಲ. ಯಾಕೆಂದರೆ 1-to-1 ಮೀಟಿಂಗನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ. ಯಾಕೆ ಈ ರೀತಿಯಾಗಿ ದೂರ ಇರೋದು, ಯಾಕೆ ಫೋನ್ ಮಾಡ್ತಾ ಇಲ್ಲ, ಯಾಕೆ ನೆಗೋಸಿಯೇಷನ್ಗೆ ಸ್ವತಃ ನರೇಂದ್ರ ಮೋದಿ ಅವರು ಮುಂದಾಗ್ತಾ ಇಲ್ಲ ಕೇಳಿದ್ರೆ, ಮೋದಿಯವರು ಟ್ರಂಪ್ ಅವರಿಗೆ ಕರೆ ಮಾಡಿ ಮಾತನಾಡಿ ಆ ಕರೆ ಕಟ್ಟಾಗ್ತಿದ್ದ ಹಾಗೆ ಟ್ರಂಪ್ ಅವರು ಟ್ರುತ್ ಸೋಷಿಯಲ್ನಲ್ಲಿ ಒಂದು ಪೋಸ್ಟ್ ಹಾಕ್ತಾರೆ. ನಾನು ಈಗ ತಾನೇ ಪ್ರಧಾನಿ ನರೇಂದ್ರ ಮೋದಿ ಅವರ ಬಳಿಯಲ್ಲಿ ಮಾತನಾಡಿದೆ, ಮೋದಿ ಅವರು ಎಲ್ಲದಕ್ಕೂ ಕೂಡ ಒಪ್ಕೊಂಡಿದ್ದಾರೆ, ನಮಗೆ 0% ಟ್ಯಾರಿಫ್ನಲ್ಲಿ ಭಾರತದಲ್ಲಿ ವ್ಯಾಪಾರಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇನ್ನು ಮುಂದೆ ಭಾರತಕ್ಕೆ ನಮ್ಮ ಜೋಳನೂ ಹೋಗುತ್ತೆ, ಸೋಯಾಬೀನು ಹೋಗುತ್ತೆ, ಹಾಲು, ಹೈನುಗಾರಿಕೆ ಉತ್ಪನ್ನ ಎಲ್ಲವೂ ಕೂಡ ನಾವು ಭಾರತಕ್ಕೆ ಮಾರಾಟ ಮಾಡ್ತೀವಿ. ಹೀಗಂತ ಟ್ರಂಪ್ ಒಂದು ಸುಳ್ಳು ಬಾಂಬ್ ಹಾಕಿದ್ದೆ ಆದರೆ ಭಾರತದಲ್ಲಿ ಹಂಗಾಮವೇ ಸೃಷ್ಟಿಯಾಗಿ ಹೋಗ್ಬಿಡುತ್ತೆ. ಸರ್ಕಾರದ ಮೇಲೆ ಯಾವ ಮಟ್ಟಿನ ಒತ್ತಡ ಬರುತ್ತೆ, ಯಾವ ಮಟ್ಟಿನ ಪ್ರತಿಭಟನೆಗಳಾಗ್ತವೆ ಅಂತಂದರೆ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಮೋದಿ ಅವರೇನು ಟ್ರಂಪ್ ಅವರ ಬಳಿ ಒಪ್ಕೊಳ್ಬೇಕಾಗಿಲ್ಲ, ಸುಳ್ಳು ಹೇಳ್ತಾರೆ ಟ್ರಂಪ್. ಅನೇಕ ದೇಶಗಳು ಇದನ್ನು ಫೇಸ್ ಮಾಡಿದವೆ. ಉದಾಹರಣೆಗೆ ಸೌತ್ ಕೊರಿಯಾ ವಿಚಾರದಲ್ಲಿ ಹೀಗೆ ಆಗಿದೆ, ವಿಯೆಟ್ನಾಂ ವಿಚಾರದಲ್ಲಿ ಹೀಗೆ ಆಗಿದೆ, ಜಪಾನ್ಗೂ ಕೂಡ ಟ್ರಂಪ್ ಸುಳ್ಳು ಹೇಳಿ ಮೋಸ ಮಾಡಿದ್ದಾರೆ. ಜಪಾನ್ ಮತ್ತು ಅಮೆರಿಕದ ನಡುವೆ ಟ್ರೇಡ್ ಡೀಲ್ ಆಗಿ ಹೋಗ್ಬಿಡ್ತು. ಜಪಾನ್ ನಾವು ಹೇಳಿದ್ದೆಲ್ಲದಕ್ಕೂ ಕೂಡ ಒಪ್ಕೊಂಡಿದೆ, ಮುಂದಿನ ಇಂತಿಷ್ಟು ವರ್ಷದಲ್ಲಿ ಇಂತಿಷ್ಟು $1 ಬಿಲಿಯನ್ ಹೂಡಿಕೆ ಮಾಡುತ್ತೆ ಜಪಾನ್, ಹೀಗೆಲ್ಲ ಟ್ರಂಪ್ ಘೋಷಣೆ ಮಾಡಿದ್ರು. ಜಪಾನ್ ಸರ್ಕಾರ ಇದರಿಂದ ಯಾವ ಮಟ್ಟಿಗೆ ಪೇಚಿಗೆ ಸಿಕ್ಕಾಕೊಳ್ತು ಗೊತ್ತಾ? ಹೀಗಾಗಿ ಇಂತಹ ವಿಚಾರದಲ್ಲಿ ಮಾತನಾಡೋದಕ್ಕೆ ಟ್ರಂಪ್ ಅವರಿಂದ ನರೇಂದ್ರ ಮೋದಿ ಅವರು ಅಂತರ ಕಾಯ್ದುಕೊಳ್ತಾ ಇದ್ದಾರೆ. ಇದರ ಜೊತೆಗೆ ನರೇಂದ್ರ ಮೋದಿ ಅವರಿಗೆ ಒಂದೆರಡು ಕೆಟ್ಟ ಅನುಭವವೂ ಕೂಡ ಆಗಿದೆ. ಮೊದಲನೇದಾಗಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಆಪರೇಷನ್ ಸಿಂಧೂರ ಆಯ್ತಲ್ಲ, ಆಗ ಟ್ರಂಪ್ ಏನು ಹೇಳಿದ್ರು, ನಾನೇ ಯುದ್ಧ ನಿಲ್ಲಿಸಿದ್ದು ಅಂತ. G7 ಮುಗೀತಿದ್ದ ಹಾಗೆ ನರೇಂದ್ರ ಮೋದಿ ಅವರು ಟ್ರಂಪ್ ಅವರಿಗೆ ಕನ್ವೆ ಮಾಡೋದಕ್ಕೆ ಯತ್ನ ಮಾಡಿದ್ರು. ಭಾರತ ನಿಮ್ಮನ್ನು ಸಂಪರ್ಕಿಸಿಲ್ಲ, ನಾವು ಕೇವಲ JD ವ್ಯಾನ್ಸ್ ಜೊತೆಗೆ ಮಾತ್ರ ಮಾತನಾಡಿದ್ದು, ಅದರಲ್ಲೂ ಕೂಡ ಸ್ಪಷ್ಟವಾದಂತಹ ಸ್ಟ್ಯಾಂಡನ್ನು ತೆಗೆದುಕೊಂಡಿದ್ವಿ. ಪಾಕ್ ಸ್ವತಃ ಕೇಳಿದ್ರೆ ಮಾತ್ರ ಯುದ್ಧ ವಿರಾಮ, ಯುದ್ಧದ ಸಂದರ್ಭದಲ್ಲಿ ನಾನು ನಿಮ್ಮ ಜೊತೆಗೆ ಮಾತೇ ಆಡಿಲ್ಲ. ಇದೆಲ್ಲವುದನ್ನು ನರೇಂದ್ರ ಮೋದಿ ಅವರು ಕನ್ವೆ ಮಾಡಿದ್ದಾರೆ. ಅದಾಗ್ತಿದ್ದ ಹಾಗೆ ಮತ್ತೆ ಟ್ರಂಪ್ ಹೇಳ್ತಾರೆ, ನಾನೇ ಯುದ್ಧ ನಿಲ್ಲಿಸಿದ್ದು ಅಂತ. ಟ್ರಂಪ್ ಅವರಿಗೆ ಸುಳ್ಳು ಹೇಳುವಂತಹ ಕಯಾಲಿ ಇದೆ. ಇದು ಭಾರತದಲ್ಲಿ ಬಹಳ ದೊಡ್ಡ ರಾಜಕೀಯಕ್ಕೆ ಕಾರಣ ಆಗುತ್ತೆ. ಹೀಗಾಗಿ ನರೇಂದ್ರ ಮೋದಿ ಅವರು ಪದೇ ಪದೇ ಟ್ರಂಪ್ ಅವರನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ. ಟ್ರೇಡ್ ನೆಗೋಸಿಯೇಷನ್ ವಿಚಾರದಲ್ಲೂ ಕೂಡ ಅಷ್ಟೇ. ಇದು ಹೆಡ್ ಆಫ್ ದ ಸ್ಟೇಟ್ ಮಟ್ಟದಲ್ಲಿ ಆಗುವಂತಹದ್ದಲ್ಲ. ನಾವೇನೋ ಒಂದು ಮಾತನಾಡುವಂಥದ್ದು, ಅದು ಯಾವುದೋ ರೀತಿಯಲ್ಲಿ ತಿರುವು ಪಡೆದುಕೊಳ್ಳುವಂಥದ್ದು, ಹಾಗೆಲ್ಲ ಆಗಬಾರ್ದು. ಎರಡೂ ದೇಶದ ನಿಯೋಗಗಳು ಪರಸ್ಪರ ಕೂತ್ಕೊಂಡು ಎರಡೂ ದೇಶಕ್ಕೆ ಹಾನಿಯಾಗದಂತೆ ಟ್ರೇಡ್ ಡೀಲ್ ಫೈನಲ್ ಆಗಬೇಕು. ಫೋನ್ನಲ್ಲೆಲ್ಲ ಆಗುವಂತಹ ಕೆಲಸ ಅಲ್ಲ ಅನ್ನುವಂಥದ್ದು ನರೇಂದ್ರ ಮೋದಿ ಅವರ ನಿರ್ಧಾರ. ಹೀಗಾಗಿ ಮೋದಿ ಅವರು ಟ್ರಂಪ್ಗೆ ಕಾಲ್ ಮಾಡಿಲ್ಲ. ಕೊಟ್ಟ ಸಮಯದಲ್ಲಿ ಕಾಲ್ ಮಾಡಿಲ್ಲ ಅಂತಲೇ ಟ್ರಂಪ್ಗೆ ಇಗೋ ಹರ್ಟ್ ಆಗಿ ಈ ರೀತಿಯಾಗಿ ಟ್ಯಾರಿಫ್ ಹಾಕಿದ್ದಾರೆ. ಈ ರೀತಿಯಾದಂಥ ಟ್ರೇಡ್ ವಾರ್ ಆಗ್ತಾ ಇದೆ. ಭಾರತದ ವಿರುದ್ಧ ಟ್ರಂಪ್ ಕೊಡ್ತಾ ಇರುವಂತಹ ಎಲ್ಲ ಸ್ಟೇಟ್ಮೆಂಟ್ಗಳಿರಬಹುದು, ಟ್ರಂಪ್ ಸರ್ಕಾರದ ಇತ್ತೀಚಿನ ಭಾರತ ವಿರೋಧಿ ಧೋರಣೆಗಳಿರಬಹುದು, ಎಲ್ಲದಕ್ಕೂ ಕೂಡ ಇದೇ ಮೂಲ ಕಾರಣ ಅನ್ನೋದು ಈಗ ಸ್ಪಷ್ಟ ಆಗ್ತಾ ಇದೆ. ಇದರ ಬಗ್ಗೆ ಅಮೆರಿಕದ ಕಾಮರ್ಸ್ ಸೆಕ್ರೆಟರಿ ಹಾವರ್ಡ್ ಲುಟ್ನಿಕ್ಗೆ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಇದರ ಜೊತೆಗೆ ಟ್ರಂಪ್ ಸರ್ಕಾರ ಭಾರತಕ್ಕೆ ಮತ್ತೊಂದು ಶಾಕ್ ಅನ್ನು ಕೊಟ್ಟಿದೆ. ಭಾರತದ ಕನಸಿನ ಕೂಸಾದಂತಹ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ನಿಂದ ಅಮೆರಿಕ ಎಕ್ಸಿಟ್ ಆಗಿದೆ. ಇದನ್ನು ಭಾರತ ಮತ್ತು ಫ್ರಾನ್ಸ್ ಸೇರಿ ರೂಪಿಸಿದ್ವು. ಇದಕ್ಕೆ ಅಮೆರಿಕ ಕೂಡ ಜಾಯಿನ್ ಆಗಿತ್ತು. ಇದರ ಕೇಂದ್ರ ಕಚೇರಿ ಭಾರತದ ಗುರುಗ್ರಾಮದಲ್ಲಿದೆ. ಭಾರತ ಮತ್ತು ಫ್ರಾನ್ಸ್ ಎರಡೂ ದೇಶಗಳು ಕೂಡ ಇದನ್ನು ಸಾಕಷ್ಟು ಪ್ರಮೋಟ್ ಮಾಡ್ತಾ ಇದ್ವು. ಅನೇಕ ದೇಶಗಳನ್ನು ಇದರಲ್ಲಿ ಇನ್ವಾಲ್ವ್ ಮಾಡೋದಕ್ಕೋಸ್ಕರವಾಗಿ ಎರಡೂ ದೇಶಗಳು ಶ್ರಮಿಸ್ತಾ ಇದ್ವು. ಆದರೆ ಇದ್ದಕ್ಕಿದ್ದಂತೆ ಟ್ರಂಪ್ ಸರ್ಕಾರ ಒಂದು ತೀರ್ಮಾನ ಮಾಡುತ್ತೆ, ನಾವು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸಿಂದ ಎಕ್ಸಿಟ್ ಆಗ್ತೀವಿ ಅಂತ.
ಕೇವಲ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಇಂದ ಮಾತ್ರ ಅಮೆರಿಕ ಹೊರ ನಡೆದಿಲ್ಲ. ಒಟ್ಟು 66 ಇದೇ ಮಾದರಿಯ ಗ್ರೂಪ್ನಿಂದ ಅಮೆರಿಕ ಹೊರ ನಡೆದಿದೆ. ಇಲ್ಲಿ ಅಮೆರಿಕ ಅಥವಾ ಟ್ರಂಪ್ ಸರ್ಕಾರ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಇರಬಹುದು ಅಥವಾ ಈ 66 ಗ್ರೂಪ್ಗಳಿದಾವಲ್ಲ, ಇದರಿಂದ ಕೇವಲ ಹೊರ ಹೋಗಿದ್ರೆ ಏನೂ ಸಮಸ್ಯೆ ಇರಲಿಲ್ಲ. ಅದರ ಬಗ್ಗೆ ಅವರು ಮಾಡಿದಂತಹ ಕಮೆಂಟ್ ಇದೆಯಲ್ಲ, ಇದು ಟ್ರಂಪ್ ಸರ್ಕಾರದ ದರ್ಪ ಮತ್ತು ದಾಷ್ಟ್ಯವನ್ನು ತೋರಿಸ್ತಾ ಇದೆ. ಈ 66 ಗ್ರೂಪ್ನಿಂದ ಎಕ್ಸಿಟ್ ಆಗುವಂತಹ ನಿರ್ಧಾರಕ್ಕೆ ಟ್ರಂಪ್ ಸಹಿ ಮಾಡಿದ್ರಲ್ಲ, ಅದಾಗ್ತಿದ್ದ ಹಾಗೆ ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕೊ ರೂಬಿಯೋ ಒಂದು ಟ್ವೀಟ್ ಮಾಡ್ತಾರೆ. ಅದರಲ್ಲಿ ಅವ್ರು ಏನು ಹೇಳ್ತಾರೆ ಕೇಳಿದ್ರೆ, ಈ 66 ಗ್ರೂಪ್ಗಳು ಕೂಡ ವೇಸ್ಟ್ಫುಲ್ ಆಗಿದ್ವು, ಇದರಿಂದ ಏನೂ ಪ್ರಯೋಜನ ಇರಲಿಲ್ಲ. ಈ ಎಲ್ಲ ಗ್ರೂಪ್ಗಳು ಕೂಡ ಅಮೆರಿಕದ ನ್ಯಾಷನಲ್ ಸೆಕ್ಯೂರಿಟಿಗೆ ಥ್ರೆಟ್ ಆಗಿದ್ವು. ಹೀಗಾಗಿ ಈ ನಿಷ್ಪ್ರಯೋಜಕ ಗುಂಪುಗಳಿಂದ ನಾವು ಹೊರ ನಡೆದಿದ್ದೀವಿ ಹೀಗಂತ ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕೊ ರೂಬಿಯೋ ಟ್ವೀಟ್ ಮಾಡಿ ಹೇಳ್ತಾರೆ. ಮಿತ್ರರೇ, ಇದಕ್ಕಿಂತ ದರ್ಪ ಇನ್ನೊಂದಿದೆಯಾ? ಅಥವಾ ಇದನ್ನ ಬಾಲಿಶ ಹೇಳಿಕೆ ಅಂತ ಕರೆದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಕೇಳಿದ್ರೆ, ಈಗ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಇದೆಯಲ್ಲ, ಇದರಿಂದ ಅಮೆರಿಕಾಗೆ ಏನು ಪ್ರಾಬ್ಲಮ್ ಆಗಿದೆ? ಅಥವಾ ಅಮೆರಿಕದ ನ್ಯಾಷನಲ್ ಸೆಕ್ಯೂರಿಟಿಗೆ ಥ್ರೆಟ್ ಅಂತ ಹೇಳ್ತಾ ಇದಾರಲ್ಲ, ಸೋಲಾರ್ ಗ್ರೂಪ್ಗೂ ಅಮೆರಿಕದ ನ್ಯಾಷನಲ್ ಸೆಕ್ಯೂರಿಟಿಗೂ ಏನು ಸಂಬಂಧ? ಟ್ರಂಪ್ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಕೇಳಿದ್ರೆ, ಈ ರೀತಿಯ ಗ್ರೂಪ್ಗಳಿಂದ ಅವರಿಗೇನು ಲಾಭ ಕಾಣ್ತಾ ಇಲ್ಲ. ಸುಮ್ಮನೆ ಇನ್ವೆಸ್ಟ್ ಮಾಡಬೇಕು, ಸುಮ್ಮನೆ ಹಣ ಕೊಡಬೇಕು, ಅದೆಲ್ಲ ಬೇಕಾಗಿಲ್ಲ. ಈ ಎಲ್ಲ ಉಳಿತಾಯದ ಹಣವನ್ನು ಅಮೆರಿಕದ ಸೇನೆಗೆ ವೆಚ್ಚ ಮಾಡಬೇಕು. ಇದು ಟ್ರಂಪ್ ಅವರ ಲಾಂಗ್ ಟರ್ಮ್ ಗೋಲ್. ನಾನು ಈ ಹಿಂದಿನ ವಿಡಿಯೋದಲ್ಲೂ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಇದೇ ಟ್ರಂಪ್ ಅಮೆರಿಕದ ರಕ್ಷಣಾ ಬಜೆಟ್ ಅನ್ನು 2027ರ ವೇಳೆಗೆ $1.5 ಟ್ರಿಲಿಯನ್ ಏರಿಕೆ ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ. ಅಂದರೆ ಅಮೆರಿಕದಿಂದ ಹೊರ ಹೋಗ್ತಾ ಇದೆಯಲ್ಲ ಹಣ, ಅದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಿ ಅದೆಲ್ಲದನ್ನ ತನ್ನ ಡಿಫೆನ್ಸ್ ಬಜೆಟ್ಗೆ ವೆಚ್ಚ ಮಾಡೋದಕ್ಕೆ ಟ್ರಂಪ್ ಸರ್ಕಾರ ನಿರ್ಧಾರ ಮಾಡಿದೆ. ಮಿತ್ರರೇ, $1.5 ಟ್ರಿಲಿಯನ್ ಅಂತಂದ್ರೆ ಭಾರತದ ರೂಪಾಯಿಯಲ್ಲಿ 135 ಲಕ್ಷ ಕೋಟಿ. ವಿಶ್ವದ ಟಾಪ್ 25 ದೇಶಗಳನ್ನು ಪಟ್ಟಿ ಮಾಡಿ ಅದಷ್ಟು ಬಜೆಟ್ ಅನ್ನು ಮ್ಯಾಚ್ ಮಾಡಿದ್ರೂ ಕೂಡ ಅಮೆರಿಕದ ಈ ಒಂದು ರಕ್ಷಣಾ ಬಜೆಟ್ಗೆ ಮ್ಯಾಚ್ ಆಗೋದಿಲ್ಲ. ಅಂತಹ ಕೆಟ್ಟ ಯೋಜನೆಯನ್ನ ಟ್ರಂಪ್ ಹಾಕಿಕೊಂಡಿದ್ದಾರೆ. ಇದರ ಪರಿಣಾಮ ಏನಾಗುತ್ತೆ ಕೇಳಿದ್ರೆ, ಅಮೆರಿಕ ಎಲ್ಲಾ ದೇಶಗಳನ್ನ ಹೆದರಿಸಿ ಬೆದರಿಸಿ ತನಗೆ ಬೇಕಾದ ಹಾಗೆ ನಡೆಸಿಕೊಳ್ಳುತ್ತೆ. ಈಗ ವೆನಿಜುಲಾಗೆ ಯಾವ ಕಥೆ ಆಯಿತೋ, ಮುಂದೆ ಅನೇಕ ದೇಶಗಳಿಗೆ ಇದೇ ಪರಿಸ್ಥಿತಿ ಬರಬಹುದು. ಸದ್ಯ ವಿಶ್ವದಲ್ಲಿ ಡಿ-ಡಾಲರೈಸೇಷನ್ ಬಗ್ಗೆ ಚರ್ಚೆ ನಡೀತಾ ಇದೆ. ಅಮೆರಿಕದ ಡಾಲರ್ ಅನ್ನ ಹೊರಗಿಟ್ಟು ವ್ಯಾಪಾರವನ್ನ ಮಾಡಬೇಕು ಅಂತ. ಟ್ರಂಪ್ ಮುಂದೆ ಏನ್ ಮಾಡ್ತಾರೆ ಗೊತ್ತಾ? ಯಾರು ಡಾಲರ್ ವಿರುದ್ಧವಾಗಿ ಮಾತನಾಡ್ತಾರೋ ಅಂತಹ ನಾಯಕನ ವಿರುದ್ಧವಾಗಿ ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ಅನಂತರ ತನ್ನ ಸೇನೆಯನ್ನ ತೋರಿಸಿ ಹೆದರಿಸ್ತಾರೆ. ಇದು ಯಾವುದಕ್ಕೂ ಒಪ್ಪದೇ ಇದ್ದಂತಹ ಸಂದರ್ಭದಲ್ಲಿ ನಿಕೋಲಸ್ ಮದುರೋನ ಹೊತ್ತೊಯ್ಯುವಂತಹ ಪ್ರಯತ್ನ ಮಾಡ್ತಾರೆ. ಅದೇ ಹಾದಿಯಲ್ಲಿ ಅಮೆರಿಕ ಮತ್ತು ಟ್ರಂಪ್ ಸರ್ಕಾರ ಸಾಗ್ತಾ ಇದೆ. ಮಿತ್ರರೇ, ಈ ಎರಡೂ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.